ಮಕ್ಕಳು ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ ಅಷ್ಟೇ. ಇಪ್ಪತ್ತಾರು 27 ನಿರ್ಮಲಾ ಸೀತಾರಾಮ್ ಅವರ 9ನೇ ಕೇಂದ್ರದ ಬಜೆಟನ್ನು ಮಂಡಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಜೆಟ್. ಇದು ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು, ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥದ್ದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬಂದಿರೋದು ಇದು ಮೊದಲ ಬಾರಿ ಅಂತ ನನಗನ್ಸುತ್ತೆ. ಕರ್ನಾಟಕ ಗಂಧದ ನಾಡು. ಯಾವುದೇ ಬಜೆಟಲ್ಲೂ ಕೂಡ ಇದುವರೆಗೂ ಸ್ಪೆಸಿಫಿಕ್ ಆಗಿ ನಮ್ಮ ಗಂಧದ ನಾಡಿನ ಬಗ್ಗೆ ಯಾರೂ ಪ್ರಸ್ತಾವ ಬಂದಿಲ್ಲ. ಫಸ್ಟ್ ಟೈಮ್ ನಮ್ಮ ಗಂಧದ ನಾಡಿಗೆ ಗಂಧವನ್ನು ಬೆಳೆಯುವಂಥದ್ದಕ್ಕೆ, ಸಂರಕ್ಷಣೆ ಮಾಡುವಂಥದ್ದಕ್ಕೆ ಮತ್ತು ಹೊಸದಾಗಿ ಕೆಲವು ಏರಿಯಾಗಳಲ್ಲಿ ಗಂಧವನ್ನು ಬೆಳೆಯುವಂಥದ್ದಕ್ಕೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಇವತ್ತು ನಿರ್ಮಲಾ ಸೀತಾರಾಮ್ ಅವರು ಮಾಡಿದ್ದಾರೆ. ಗಂಧ ಬಿಟ್ಟರೆ ಅತಿ ಹೆಚ್ಚು ತೆಂಗು ನಮ್ಮ ತುಮಕೂರಿಂದ, ಬೆಂಗಳೂರಿಂದ ಹಿಡಿದು ಕೋಲಾರ, ತುಮಕೂರು, ಮೈಸೂರು, ಮಲೆನಾಡು ಭಾಗ, ಕೋಸ್ಟಲ್ ಇವೆಲ್ಲನೂ ಕೂಡ ಹೆಚ್ಚು ತೆಂಗನ್ನು ಬೆಳೆಯುವಂಥದ್ದು. ತೆಂಗಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶ ಆಗಬೇಕು ಅಂತೇಳಿ ಉತ್ತೇಜನವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಭಾಳ ಟೂರಿಸ್ಟ್ ಪ್ಲೇಸ್ ಇದೆ. ಎಲ್ಲ ಕಡೆಯೂ ಕೂಡ ನಮ್ಮದು ಮೊದಲಿಂದನೂ ಕೂಡ ಟೂರಿಸ್ಟ್ ಅಂದರೆ ಒಂದು ನೆಗ್ಲೆಕ್ಟೆಡ್ ಸೆಕ್ಟರ್. ಅದು ಯಾರೂ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರಲಿಲ್ಲ. ಮೊದಲ ಬಾರಿಗೆ ಆ ಟೂರಿಸ್ಟ್ ಗೈಡ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಈ ಟೂರಿಸಂ ಪಾತ್ ಏನಿದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಬರ್ಡ್ ಸೆಂಚುರೀಸ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಅಲ್ಲಿ ಈ ಬರ್ಡ್ ಸೆಂಚುರಿಯ ಬಗ್ಗೆ ರೈಲ್ವೆ ಯೋಜನೆಗಳನ್ನು ಕೂಡ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಪ್ರಮುಖವಾಗಿ ನಿಮ್ಮ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಅವರಿಗೆ ಬರುವಂಥ ಪರಿಹಾರ ಏನಿದೆ ಅದಕ್ಕೆ ಟ್ಯಾಕ್ಸ್ ಇತ್ತು ಇಷ್ಟು ದಿನ, ಅದನ್ನು ಟ್ಯಾಕ್ಸನ್ನು ತೆಗೆದಿದ್ದಾರೆ. ಯಾಕಂದರೆ ಬರೋ ಅಂಥದ್ರಲ್ಲಿ ಭಾಳಷ್ಟು ಹಣ, ಒಂದು 20% ಹಣ ಅದರಲ್ಲೇ ಓಡ್ತಾ ಇತ್ತು. ಈಗ ಪೂರ್ತಿ ಆಕ್ಸಿಡೆಂಟ್ ಆದಂಥವ್ರಿಗೆ ಪೂರ್ತಿ ಹಣ ಏನು ಇನ್ಶೂರೆನ್ಸ್ ಬರ್ತಾ ಇತ್ತು ಅದಕ್ಕೆ ಯಾವುದೇ ರೀತಿಯ ತೆರಿಗೆಗಳಿಲ್ಲ. ವಿಶೇಷವಾಗಿ ಹೆಚ್ಚು ಕ್ಯಾನ್ಸರ್ ಪೀಡಿತ ರೋಗಿಗಳು ದಿನೇ ದಿನೇ ಹವಾಮಾನದ ವೈಪರೀತ್ಯದಿಂದ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಆ ಕ್ಯಾನ್ಸರ್ ಔಷಧಿಗಳು ಭಾಳ ದುಬಾರಿ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಕ್ಯಾನ್ಸರ್ ಔಷಧಿಗಳಿಗೆ ಸಂಬಂಧಪಟ್ಟಂಥ ಒಂದು ತೆರಿಗೆ ವಿನಾಯಿತಿಯನ್ನು ಕೂಡ ಕೇಂದ್ರ ಸರ್ಕಾರ ಇವತ್ತು ಕಡಿಮೆ ಮಾಡಿದೆ. ಅದರ ಜೊತೆಗೆ ಜವಳಿ ಉತ್ತೇಜನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವಕಾಶ